ಅದೊಂದು ಇಡೀ ಬ್ರೋ. ಒಂದು ಗಾಡಿ ಬಂದ್ರೆ ಒಂದು ಗಾಡಿ ಬರಕ್ಕಾಗಲ್ಲ. ಅದೇ ಆ ತೊಂದರೆಗೆ ಹೇಳ್ತಾರೆ. ಯಾವುದೇ ಕುಂದುಕೊರತೆ ಆಗಬಾರ್ದು. ಈ ಅಧಿಕಾರಿಗಳು ಈ ತರ ಮಾಡಿದ್ದಾರೆ. ಇದೇ ಸಮಸ್ಯೆ ನೋಡಿ ನೋಡ್ದಾ. ಅರ್ಜಿ ಕೊಡಕ್ ಹೋದ್ರೆ ಇವರು ಇದ್ರಲ್ಲೇ ಹಿಂಗ್ ಮಾಡಿದ್ದಾರೆ ಅಂತ ಅನ್ಬಿಟ್ಟು ನಾನು ಬೇರೆ ಎಲ್ಲಾ ಬಿಲ್ಡಿಂಗಿಗೂ ಹಾಕಿದ್ರೆ ಅರ್ಜಿ ಅವ್ರು ಮಾಡಿರೋ ಎಲ್ಲಾದೂ ಎಇ ವಿನೋದ್, ಎಡಿಟಿಪಿ ರೂಪೇಶ್, ಜೆಡಿಟಿಪಿ ರಾಘವೇಂದ್ರ ಇವರು ಭ್ರಷ್ಟ ಅಧಿಕಾರಿಗಳೇ. ನೂತನ ಮುಖ್ಯಮಂತ್ರಿಗಳಾದ ಕರ್ನಾಟಕ ಸರ್ಕಾರದ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಈ 3 ಜನ ಅಧಿಕಾರಿಗಳನ್ನ ಈ ಕೂಡಲೇ ವಜಾಗೊಳಿಸಿ. 10 ಅಡಿ ರಸ್ತೆಗೆ ಕಾನೂನು ಬಾಹಿರವಾಗಿ G+4 ಕಟ್ಟಡ ನಿರ್ಮಾಣಕ್ಕೆ ನಕ್ಷೆ ಮಂಜೂರಾತಿ ನೀಡಿರುವ ಜಿಬಿಎ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ರಸ್ತೆಗೆ ಅಡ್ಡಲಾಗಿ ಮಲಗಿ ಪ್ರತಿಭಟನೆ ನಡೆಸಿದರು. ಮಹದೇವಪುರ ಕ್ಷೇತ್ರದ ಪಟ್ಟಂದೂರು ಅಗ್ರಹಾರ ಗ್ರಾಮದ ಸರ್ವೆ ನಂಬರ್ 69/1 ಹಾಗೂ 125/1ರಲ್ಲಿ ಶ್ರೀ ಸಾಯಿ ರಾಘವೇಂದ್ರ ಕಟ್ಟಡ ನಿರ್ಮಾಣ ಸಂಸ್ಥೆ G+4 ಕಟ್ಟಡಕ್ಕೆ ಅನುಮತಿ ಪಡೆದು ಕಟ್ಟಡ ನಿರ್ಮಾಣ ಮಾಡುತ್ತಿದೆ. ಅಪಾರ್ಟ್ಮೆಂಟ್ಗೆ 10 ಅಡಿ ರಸ್ತೆ ಇರುವುದರಿಂದ ತುರ್ತು ಪರಿಸ್ಥಿತಿ ವೇಳೆ ಆಂಬ್ಯುಲೆನ್ಸ್, ಅಗ್ನಿಶಾಮಕ ದಳ, ಶಾಲಾ ವಾಹನ ಬರಲು ರಸ್ತೆ ಇಲ್ಲದ ಕಾರಣ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಡಲೇ ಕಟ್ಟಡ ನಿರ್ಮಾಣಕ್ಕೆ ಕಡಿವಾಣ ಹಾಕದಿದ್ದರೆ ಕೆಆರ್ಎಸ್ ವತಿಯಿಂದ ಜಿಬಿಎ ಕೇಂದ್ರ ಕಚೇರಿ ಮುಂದೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಕೆಆರ್ಎಸ್ ಪಕ್ಷದ ಮಹದೇವಪುರ ಕ್ಷೇತ್ರದ ಅಧ್ಯಕ್ಷ ಪಟ್ಟಂದೂರು ಅಗ್ರಹಾರ ಎಂ. ಮಂಜುನಾಥ್, ಕೆಆರ್ಎಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷ ನಾರಾಯಣಸ್ವಾಮಿ ಪಿಳ್ಳೈ, ವೇಣುಗೋಪಾಲ್ ಎಸ್ ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಕನ್ಸ್ಟ್ರಕ್ಷನ್ ಇವರು ಸಾಯಿ ರಾಘವೇಂದ್ರ ಇವರು ಜಿಬಿಎ ಉಲ್ಲಂಘನೆ ಮಾಡವ್ರೆ, ಬೈಲನ ಕಂಪ್ಲೀಟ್ ಆಗಿ ಉಲ್ಲಂಘನೆ ಮಾಡವ್ರೆ. ಇದರ ಬಗ್ಗೆ ಸ್ಥಳೀಯ MLA ಏನು ಮಾಡ್ತಾರೋ ಗೊತ್ತಿಲ್ಲ. ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಇಷ್ಟೇ, ನಾವು KRS ಪಾರ್ಟಿಯವರು ಜನಪರ ಪ್ರಾದೇಶಿಕ ಪ್ರಾಮಾಣಿಕವಾಗಿದ್ದೀವಿ. ಯಾಕಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಸ್ಕೂಲ್ ಮಕ್ಕಳು ಓಡಾಡಬೇಕು, ಸ್ಕೂಲ್ ಬಸ್ಗಳು ಓಡಾಡಬೇಕು, ಆಂಬುಲೆನ್ಸ್ ಓಡಾಡಬೇಕು. ಇದಕ್ಕೆ ಯಾವುದಕ್ಕೂ ದಾರಿ ಇಲ್ಲ ಅಂದರೆ ಟ್ರಾಫಿಕ್ ಜಾಮ್ ಆಗಿ ಮುಂದಿನ ದಿನಗಳಲ್ಲಿ ಎಷ್ಟು ನೋವಾಗುತ್ತೆ, ಎಷ್ಟು ಬಾಧೆ ಆಗುತ್ತೆ. ಇದರ ಬಗ್ಗೆ ಯಾರು ಕ್ರಮ ತಗೊತಾರೆ? ಸ್ವಾಮಿ, ನನ್ನ ಉದ್ದೇಶ ಇಷ್ಟೇ, ನಮ್ಮ KRS ಪಾರ್ಟಿಯ ಉದ್ದೇಶ ಇಷ್ಟೇ, ಜನಗಳಿಗೆ ಯಾವುದೇ ಕುಂದು ಕೊರತೆ ಆಗಬಾರ್ದು. ಮುಂದಿನ ದಿನಗಳಲ್ಲಿ ನೆಮ್ಮದಿ. ನಮ್ಮ ಮಹದೇವಪುರ ಕ್ಷೇತ್ರದಲ್ಲ, ವಲಯದಲ್ಲ, ಹೈರೇಜ್ ಇಲ್ಲಿ ಹೆಡ್ ಆಫೀಸ್ GBA ಹೆಡ್ ಆಫೀಸಲ್ಲಿ ಹೋಗ್ಬೇಕದು. G+4ಗೆ 157 ಫ್ಲಾಟ್ಸ್ ಕೊಟ್ಟಿದ್ದಾರೆ. ಇದು ಕೆರೆ ಸರಿನಾ? ಇದು 10 ಅಡಿ ರೋಡು, ಇದು 10 ಅಡಿ ರೋಡು. ಒಂದು ಫೈರ್ ಇಂಜಿನ್ ಬರೋದಕ್ಕಾಗಲ್ಲ, ಆಂಬುಲೆನ್ಸ್ ಕರೆಕ್ಟಾಗಿ ಹೋಗಲ್ಲ. 157 ಫ್ಲಾಟ್ಗಳಲ್ಲಿ ಜನ ತುಂಬವ್ರಂದ್ರೆ ಈ ರೋಡ್ಗಳಲ್ಲಿ ಗಾಡಿಗಳು ಹೆಂಗ್ ಓಡಾಡ್ತಾ ಇದೆ? ಕರೆಕ್ಟಾ? ಈ ಅಪಾರ್ಟ್ಮೆಂಟ್ ಅಲ್ಲಿ ಮೇಯ್ನು 2 ಇದೆ. ಬೇಸ್ಮೆಂಟು, ಅಪ್ಪರ್ ಬೇಸ್ಮೆಂಟು, ಲೋವರ್ ಬೇಸ್ಮೆಂಟು. ಕೆರೆ ಪಕ್ಕದಲ್ಲಿದೆ. ಜೋರಾಗಿ ಮಳೆ ಬಿದ್ದೈತಂದ್ರೆ ಆ ನೀರು ಲೋವರ್ ಬೇಸ್ಮೆಂಟ್ಗೆ ಹೋದ್ರೆ ಜನ ಎಲ್ಲ ಹೋಗ್ಬೇಕು? ಸ್ಕೂಬಾ ಡೈವ್ ಮಾಡ್ಕೊಂಡು ಹೋಗ್ಬೇಕಾ? ಸ್ಕೂಬಾ ಡೈವ್ ಅವ್ರು ಕೊಟ್ಟಿದ್ದಾರೆ. ಇದು ಸಾಮಾನ್ಯ ವ್ಯಕ್ತಿ ನೋಡಿದ್ರೇನು ಹೇಳ್ಬೋದು ಇದಕ್ಕೆ ಯಾರು ಈ ಪರ್ಮಿಷನ್ ಕೊಡಲ್ಲ ಅಂತ. ಅವರೆಲ್ಲ ನಮ್ಮ ಅಧಿಕಾರಿ ಓದಿದಾರಂತೆ, ಚೆನ್ನಾಗಿ ಓದಿದಾರಂತೆ. ಎಷ್ಟು ಓದಿದಾರೆ ಗೊತ್ತಿಲ್ಲ ನನಗೆ. 10 ಅಡಿ ರೋಡ್ಗೆ G+4ನ ಯಾರು ಕೊಡ್ತಾರೆ? ಎಲ್ಲಿಂದ ಕೊಡ್ತಾರೆ ಅಂದ್ರೆ ಬಿಲ್ಡರ್ ಕೊಟ್ಟಿರ್ತಾರೆ ದುಡ್ಡು. ಬಿಲ್ಡರ್ ದುಡ್ಡು ಕೊಟ್ಟಿರ್ತಾರೆ. ಎಲ್ಲರೂ ಶಾಮೀಲಾಗಿದ್ದಾರೆ ನೋಡಿ ಇಲ್ಲಿ ಅರ್ಜಿಗಳು. ಮಹದೇವಪುರ ಕ್ಷೇತ್ರದ KRS ಪಾರ್ಟಿಯ ಅಧ್ಯಕ್ಷರಾಗಿ ನಾನು ಹೇಳೋದೇನೆಂದರೆ, ನಮ್ಮ ಗ್ರಾಮದಲ್ಲಿ ಹಲವು ಜಾಗಗಳನ್ನ ಕಬಳಿಕೆ ಆಗೈತೆ, ಕೆರೆಗಳನ್ನು ಕಬಳಿಕೆ ಮಾಡವ್ರೆ. ಇವತ್ತು ಬಫರ್ ಝೋನು ಈ ಜಾಗನ ಕಬಳಿಕೆ ಮಾಡಿರೋದು ಗೊತ್ತು. ನಾವು ಬಂದು ಫಸ್ಟು ಸ್ಟಾರ್ಟಿಂಗ್ ಬಿಲ್ಡಿಂಗ್ ಕಟ್ಟೋವಾಗಲೇ ನಾವು ಅಧಿಕಾರಿಗಳು ಯಾವುದಕ್ಕೂ ಇರಲ್ಲ. ನಾವು ಒಂದು ಅಡ್ರೆಸ್ ಅಂತ ನಾವು ಅಡ್ರೆಸ್ ಹಾಕಿ ವಾರ್ಡ್ ಹಾಕಿ ಕೊಟ್ಟರೆ, ಈಗ ಏನು ವಾರ್ಡ್ಗೆ ಬದಲಾವಣೆ ಆಯಿತು, ಅವರು ಅದನ್ನು ಬೇರೆ ವಾರ್ಡ್ಗಳ ಹೆಸರು ಕೊಡ್ತಾರೆ. ಪಟ್ಟಂದೂರು ಅಗ್ರಹಾರ ಅಂತ ನಾವು ಕೊಟ್ಟಿದ್ರೆ ಪಟ್ಟಂದೂರು ಅಗ್ರಹಾರ ಗುಡ್ಡ ತೋರಿಸ್ತಾರೆ. ಅಂದರೆ ಅಧಿಕಾರಿಗಳು ನಮ್ಮನ್ನ ದಿಕ್ಕು ತಪ್ಪಿಸ್ತವ್ರೆ. ನಾನು ಹೇಳೋದೇನೆಂದರೆ, ಇವತ್ತು ನಾನು ಸ್ಥಳೀಯನಾಗಿ ಗ್ರಾಮಸ್ಥನಾಗಿ ಇವತ್ತು ನಮ್ಮ ಗ್ರಾಮದಲ್ಲಿ ನೋಡಿ, ಈ ಒಂದು ತುಂಬ ಟ್ರಾಫಿಕ್ ಇದೆ. ನಮ್ಮೂರಲ್ಲಿ ಓಡಾಡೋಕ್ಕೆ ಆಗಲ್ಲ. ಇನ್ನೂ ರೋಡ್ಗಳು ಸರಿಯಾಗಿಲ್ಲ, ಡ್ರೈನೇಜ್ಗಳಿಲ್ಲ. ಇವತ್ತು ಭೂ ಕಬಳಿಕೆ ನಮ್ಮ ಗ್ರಾಮದಲ್ಲಿ ITPL ಇಂಟರ್ನ್ಯಾಷನಲ್ ಟೆಕ್ ಪಾರ್ಕು, ಸಾಯಿಬಾಬಾ, ವೈದೇವಿ ಈ ರೀತಿ ಇರೋದ್ರಿಂದ ಅತಿ ದೊಡ್ಡ ಏನು ಇವತ್ತು ಅಪಾರ್ಟ್ಮೆಂಟ್ಗಳಿಗೆ ಇವರು ಬಫರ್ ಝೋನ್ಗಳಲ್ಲಿ, ಕೆರೆಗಳಲ್ಲಿ, ಸರ್ಕಾರಿ ರಾಜಕಾಲುವೆಗಳ ಪಕ್ಕದಲ್ಲಿ ಇವರು ಯಾವ ರೀತಿ ಪರ್ಮಿಷನ್ ಕೊಡ್ತಾರೆ? ರಸ್ತೆಗಳೆಲ್ಲ ನಮ್ಮೂರಲ್ಲಿ ಆಗಿರೋ ಅಪಾರ್ಟ್ಮೆಂಟ್ಗಳಿಗೆ ಇದು
ಇವತ್ತು ತೋರಿಸ್ತಾರೋ 157 ಮನೆಗಳಿಗೆ ಫ್ಲಾಟ್ಸ್ಗೆ ಗಾಡಿಗಳು, ಕಾರುಗಳು, ಟೂ ವೀಲರ್ಗಳು ಬಂದರೆ ಎಲ್ಲಿ ಓಡಾಡ್ತಾರೆ ಈ ಊರಲ್ಲಿ? ಅದು ಇಂಟರ್ನ್ಯಾಷನಲ್ ಟೆಸ್ಟ್ ಫಾರ್ ಇವ್ರಿಗೆ ಅಪ್ರೂವಲ್ ಕೊಟ್ಟಿರುವಂತ ನಮ್ಮ ಜಂಟಿ ನಿರ್ದೇಶಕರು ರಾಘವೇಂದ್ರ, ADTP ರೂಪೇಶ್, AE ವಿನೋದ್ ಇವರೆಲ್ಲ ಶಾಮೀಲಾಗಿ ಇವರು ಬಿಲ್ಡರ್ಗಳ ಜೊತೆ ಸೇರಿ ಸರ್ಕಾರಕ್ಕೆ